ದಾವಣಗೆರೆಯಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಕೊಂಡ ಹಾಯ್ದಿದ್ದಾರೆ ಸಚಿವ ಎಸ್ ಮಲ್ಲಿಕಾರ್ಜುನ್. ಜೊತೆಗೆ ಪುತ್ರ ಸಮರ್ಥ ಶಾಮ್ನೂರು, ಪುತ್ರಿ ಶ್ರೇಷ್ಠ ಇವರೆಲ್ಲರೂ ಕೂಡ ಈ ಒಂದು ಕೊಂಡೋತ್ಸವದಲ್ಲಿ ಭಾಗಿಯಾಗಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಪ್ರತಿಕ್ರಿಯೆ ಕೊಟ್ಟರು. ಸಮರ್ಥ ನಾಮಿನೇಷನ್ ಮಾಡಿದ ಮೇಲೆ ಉತ್ತಮ ಪ್ರತಿಕ್ರಿಯೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಈಗಾಗಲೇ ಗ್ರಾಮಾಂತರದಲ್ಲಿ ಬಹಿರಂಗ ಪ್ರಚಾರ ಕೂಡ ನಡೀತಾ ಇದೆ. ಹೀಗಂತ ಹೇಳಿ ಮಾಧ್ಯಮಗಳಿಗೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಪ್ರತಿಕ್ರಿಯೆ ಕೂಡ ಕೊಟ್ಟರು. ನೋಡ್ಬೋದು ನೀವು ಆ ವಿಜೃಂಭಣೆಯ ದೃಶ್ಯಾವಳಿಗಳನ್ನ. ಅಲ್ಲಿ ಕೊಂಡೋತ್ಸವ ಕೂಡ ನಡೀತಾ ಇದೆ. ಜಾತ್ರಾ ಮಹೋತ್ಸವದ ಅದ್ದೂರಿ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಮರ್ಥ ಶಾಮ್ನೂರು, ಮಲ್ಲಿಕಾರ್ಜುನ್ ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ರು. ಈಗ ಮಾತ್ರ ಅಲ್ಲ, ಬಹಳಷ್ಟು ವರ್ಷಗಳಿಂದ ಇದೇ ಪದ್ಧತಿ, ಇದೇ ರೂಢಿಯಲ್ಲಿ ನಾವಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ರು. ಅದರಲ್ಲೂ ಕೊಂಡ ಹಾಯೋದ್ರಲ್ಲೂ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರು ಕೊಂಡ ಹಾದ್ರು. ಇದೆಲ್ಲದರ ನಂತರ ಕೂಡ ಮಾಧ್ಯಮದೊಟ್ಟಿಗೆ ಅವರು ಕೂಡ ಮಾತನಾಡಿದ್ರು. ಇದೀಗ ಮಾಧ್ಯಮಗಳಿಗೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಾತಾವರಣ ಚೆನ್ನಾಗೇ ಇದೆ. ಈಗ ಸಮರ್ಥ ನಾಮಿನೇಷನ್ ಫೈಲ್ ಮಾಡಿದ ಮೇಲೆ ಎಲ್ಲರೂ ಕೂಡ ಬಹಿರಂಗ ಪ್ರಚಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಕಾರ್ಯಕರ್ತರ ಜೊತೆ ತೊಡಗಿದ್ದೀವಿ. ಗ್ರಾಮಾಂತರ ಈಗಾಗಲೇ ನಾವೆಲ್ಲ ಲೀಡರ್ಸ್ ಜೊತೆಗೆ ಮುಗಿಸಿದ್ದೀವಿ. ಇವತ್ತಿನ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಗ್ರಾಮಾಂತರ ಭಾಗದಲ್ಲಿ ನಾಗ್ನೂರಿಂದ ಶುರು ಮಾಡಿ ಹದಡಿಯಲ್ಲಿ ಬಹಿರಂಗ ಪ್ರಚಾರ ಮಾಡ್ತಾ ಇದ್ದಾರೆ. ನಾಳೆ ಸಿಟಿನಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ನಾವು ಕೂಡ ವಾರ್ಡ್ನಲ್ಲಿ ಹೋಗಿ ಬಸವರಾಜಪೇಟೆಯಲ್ಲಿ ನಿನ್ನೆ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಇದ್ರ ಜೊತೆಗೆ ನಮ್ಮ ರಾಜ್ಯದ ಶಾಸಕರಾಯಿತು, ಮಂತ್ರಿಗಳಾಯಿತು, ಆಮೇಲೆ MLC ಕ್ಯಾಂಡಿಡೇಟ್ಸು, KPCCಯಿಂದ ಸಾಕಷ್ಟು ಜನ ದಾವಣಗೆರೆಗೆ ಬಂದು ಅವರು ಕೂಡ ಪ್ರಚಾರದಲ್ಲಿ ಪಾಲ್ಗೊಳ್ತಾರೆ. ವಾತಾವರಣ ಚೆನ್ನಾಗೇ ಇದೆ. ಈಗ ಸಮರ್ಥ ನಾಮಿನೇಷನ್ ಫೈಲ್ ಮಾಡಿದ ಮೇಲೆ ಎಲ್ಲರೂ ಕೂಡ ಬಹಿರಂಗ ಪ್ರಚಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಕಾರ್ಯಕರ್ತರ ಜೊತೆ ತೊಡಗಿದ್ದೀವಿ. ಗ್ರಾಮಾಂತರ ಈಗಾಗಲೇ ನಾವೆಲ್ಲ ಲೀಡರ್ಸ್ ಜೊತೆಗೆ ಮುಗಿಸಿದ್ದೀವಿ. ಇವತ್ತಿನ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು